ಕಡೆ ನೋಡ್ತಾ ಇದ್ವಿ, ತೀರಿಕೊಂಡವ್ರು ಯಾವಾಗ ಭ್ರಷ್ಟ ಇರ್ತಾರೆ ಬೆಳಿತಾರೆ ಅಂತೇಳಿ. ಹಾಗೆ ಶ್ಯಾಮನೂರು ಶಿವಶಂಕರಪ್ಪನವ್ರ ಸಂಬಂಧಿಗಳು ನಡೆಸಿ ದಾವಣಗೆರೆ ಒಂದು ಖಚಿತ ಆಗ್ಬೋದು. ಆದರೆ ಬಾಗಲಕೋಟೆ ಮಾತ್ರ ಭಾಳ ಕಷ್ಟ ಹೇಳೋದು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಸಿಗೆ ಒಂದಿಷ್ಟು ಹಿನ್ನಡೆ ಆಗ್ತದೆ ಅನ್ನುವಂಥ ಸ್ಪಷ್ಟ ಮಾತುಗಳು ಬರ್ತಾಯಿದ್ದಾವೆ. ಏನಾಗ್ತದೆ, ಏನಾದರೂ ಆಗಲಿ, ಪ್ರಜಾಪ್ರಭುತ್ವ ಒಬ್ರು ಸೋಲಬೇಕು, ಒಬ್ರು ಗೆಲ್ಲಬೇಕು. ಆ ದಿಶೆಯಲ್ಲೇ ಯಾರು ಗೆದ್ದರು ಯಾರು ಸೋತರು ಅಷ್ಟೇ ನಾವು ಕೇಳೋದು ಇಷ್ಟ. ಅವರಲ್ಲ ಜನರಿಗೂ ಹೇಳ್ಬೋದು ಅಂತ ಯೋಗ್ಯನ ಆರಿಸ್ರಿ ಅಂದರೆ, ಇವರೊಳಗೆ ಯಾರು ಯೋಗ್ಯನ ಆರಿಸ್ರಿ, ಅದು ಇವ್ರನ್ನ ಬಿಟ್ಟು ಮತ್ತಾರು ಪ್ರಾಮಾಣಿಕರು ಅನಿಸಿದ್ರೆ ಅವ್ರಿಗೆ ಓಟ್ ಹಾಕಿರಿ. ಇವ್ರಿಗೆ ಹಾಕಬೇಕಂತೂ ಏನಿಲ್ಲ. ಇವ್ರಿಗಿಂತ ಒಳ್ಳೆಯವರು, ಪ್ರಾಮಾಣಿಕರು, ಸಜ್ಜನರು, ಜನಸಲುವಾಗಿ ದುಡಿಯುವಂಥವ್ರು, ಲೋಕ ಕಲ್ಯಾಣಕಾರಕರು ಯಾರು ಇದ್ದಂಥವ್ರು ಇದ್ದಾರಪ್ಪ ಅದವ್ರು ಹುಡುಕಿ ನಿಲ್ಲಿಸಿ ಆರಿಸಿ ತೊಗೊಂಬರ್ರಿ. ಅದು ಅಷ್ಟೇ ಮುಖ್ಯದ. ಏನು ಅವ್ರ ಮಕ್ಕಳ ಬರಬೇಕು ಇವ್ರ ಮಕ್ಕಳ ಬರಬೇಕು ಅಂತೇನಲ್ಲ. ಇದು ಪ್ರಜಾಪ್ರಭುತ್ವ ಬದಲಾವಣೆ ನಿರಂತರ ಆಗುವಂಥದ್ದು. ಮತ್ತು ಹೊಸ ಜನಾಂಗಕ್ಕೆ ನಾವು ಆ ವರ್ಗಗಳು ಕರ್ಕೋಬೇಕಾಗಿದೆ. ಸುಮ್ಮನೆ ಯಾರೋ ನಿಲ್ತಾರೋ ನಿಲ್ಲಿಸ್ತಾರೋ ಪಾರ್ಟಿ ನಿಲ್ತಿದ್ದೆ ಅನ್ನೋಕ್ಕಿಂತಲೂ ನಮ್ಮವರನ್ನು ಇವತ್ತು ರೈತ ಸಂಘದವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಯಾವುದೇ ಪಾರ್ಟಿಯಲ್ಲಿ ಇರಲಿ, ಅದು ದಲಿತ ಸಂಘರ್ಷದವರಿರ್ಬೋದು, ಅದು ಭಾಳ ಯೋಗ್ಯ ಆ ಭಾಗದಲ್ಲಿ ಇದ್ದಂಥವಿದ್ದಪ್ಪ ಅಂತಂದ್ರೆ ಅವ್ರನ್ನ ಜನ ಆರಿಸ್ಬೇಕಾಗಿತ್ತು. ಅವರ ಆರಿಸಿ ನಿಲ್ಲಿಸಿ ಗೆಲ್ಲಿಸ್ಬೇಕಾಗಿತ್ತು. ಅಂದಾಗ ಜನರ ಏನು ಸಮಸ್ಯೆಗಳಿದ್ದಾವೆ, ಬಡತನ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ, ಅವು ಸ್ವಲ್ಪ ಅಲಗಾಡಬಹುದೇನೋ. ಈಗ ಇರುತ್ತಿರುವಂಥ ವ್ಯವಸ್ಥಿತ ಈ ಪಾರ್ಟಿಗಳಿಂದ ಇಲ್ಲಿವರೆಗೆ ಆಗಿದ್ದೇನು, ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ, ಇಬ್ಬರು ಸಾಧಿಸಿದ್ದೇನು ಅನ್ನೋ ಸಹಿತ ಈ ಮತ ಹಾಕುವಂದು ಹೆಸರು ಕೊಡಬೇಕಾಗಿತ್ತು. ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕೆಲಸ ಮತದಾರನ ಸಹಿತ ಜಾಗೃತಿ ಮಾಡೋದು. ಯಾಕಂದ್ರೆ ಮತದಾರನ ಕೈಯಲ್ಲೇನೆ ಈ ದೇಶದ ಪ್ರಜಾಪ್ರಭುತ್ವ ಐತಿ ಮತ್ತು ಈ ದೇಶದ ಬದಲಾವಣೆಗೆ ಉತ್ತರ ಅದ. ಪ್ರಶ್ನೆ ಮಾಡೋದ್ರ ಉತ್ತರ ಅದ ಅವ್ರ ಕೈಯಲ್ಲಿ. ಅಧಿಕಾರಕ್ಕೆ ಬಂದರೆ ಬೇಕಾದ್ರೆ ಚೇಂಜ್ ಮಾಡ್ಬೋದು ಅಲ್ವಾ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. H16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.